ಕೊಪ್ಪಳ ಜಿಲ್ಲೆಯಾದ್ಯಂತ ಅತ್ಯಂತ ಬರದಿಂದ ರೈತನು ಸಡಗರ ಸಂಭ್ರಮದಿಂದ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯವನ್ನು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಮಳೆಯಾಗುವ ಮುನ್ಸೂಚನೆ ಕಂಡುಬರುತ್ತಿದ್ದು ರೈತನು ತಮ್ಮ ಜಮೀನುಗಳಿಗೆ ತೆರಳಿ ಅತ್ಯಂತ ಸಡಗರ ಸಂಭ್ರಮದಿಂದ ಬಿತ್ತುವ ಕಾರ್ಯವನ್ನು ನಡೆಸ್ತಾ ಇದ್ದು ಉತ್ತಮವಾದ ಬೆಳೆ ಬೆಳೆಯಲು ಸಜ್ಜಾಗ್ತಿದ್ದಾನೆ. ಪ್ರಸಕ್ತ ಮುಂಗಾರಿನಲ್ಲಿ ಉತ್ತಮ ಬೆಳೆ ಬೆಳೆಯಲು ಬೀಜ ಗೊಬ್ಬರ ಬಳಸ್ತಾ ಇದ್ದು ರೈತನು ಅಲ್ಲಿ ಇಲ್ಲಿ ಸಾಲ ಮಾಡಿ ಬೀಜ ರಸಗೊಬ್ಬರಗಳನ್ನು ಕೊಂಡುಕೊಂಡು ಅತ್ಯಂತ ಸಡಗರದಿಂದ ಬಿತ್ತುತ್ತಿದ್ದು ಉತ್ತಮ ಬೆಳೆ ಬರುವ ನಿರೀಕ್ಷೆಯಲ್ಲಿದ್ದಾನೆ. ರೈತನ ಪಾಲಿಗೆ ವರುಣ ದೇವ ಕೃಷಿ ಹೊಂಡ ಮಳೆಯಾಶ್ರಿತ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಿಸಿರೋದ್ರಿಂದ ರೈತನ ಪಾಲಿಗೆ ವರದಾನವಾದ ಕೃಷಿ ಹೊಂಡ ಮಳೆಯಾಶ್ರಿತ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಿಸಿರೋದ್ರಿಂದ ಅನೇಕ ಲಾಭಗಳಾಗಿವೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಕೃಷಿ ಹೊಂಡ ರೈತರ ಪಾಲಿಗೆ ವರದಾನವಾಗಿದೆ. ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ, ಅಲ್ಲದೆ ಸುತ್ತಮುತ್ತಲ ವಾತಾವರಣ ತಂಪಾಗಿರುವಲ್ಲಿ ಸಹಕಾರಿಯಾಗಲಿದೆ ಮತ್ತು ಮಣ್ಣಿನ ತೇವಾಂಶ ಕಾಯ್ದುಕೊಂಡು ಬೆಳೆಗಳ ಸಮೃದ್ಧ ಇಳುವರಿಗೆ ಕೃಷಿ ಹೊಂಡಗಳು ಅನುಕೂಲವಾಗಲಿವೆ ಅಂತ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ರೈತ ಸಿದ್ದಲಿಂಗಯ್ಯ ಹಿರೇಮಠ ಮಾಧ್ಯಮದ ಮುಂದೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೂಕನೂರು ತಾಲೂಕಿನ ರಾಜೂರು ಗ್ರಾಮದ ರೈತ ವೀರಣ್ಣ ಗುರಿಕಾರ್ ಮಾತನಾಡ್ತಾ ಈಗಾಗಲೇ ಮೊದಲಿಗೆ ಮಳೆ ಸ್ವಲ್ಪ ಆಗಿದ್ದು ಭೂಮಿ ಹಸಿ ಇರೋದ್ರಿಂದ ಬಿತ್ತುವ ಕಾರ್ಯವನ್ನು ಕೃಷಿ ಜಮೀನುಗಳಲ್ಲಿ ನೆರವೇರಿಸ್ತಾ ಇದ್ದು ಬಿತ್ತುವ ಕಾರ್ಯ ಪೂರ್ಣಗೊಂಡ ನಂತರ ಉತ್ತಮ ಮಳೆಯಾದರೆ ಫಸಲು ಬಂದಂತೆ ಅಂತ ಮಾತನಾಡಿದರು. ಚೆನ್ನಯ್ಯ ಹಿರೇಮಠ, NKS TV4 ಕೂಕನೂರು. ಪ್ರತಿ ವರ್ಷ ರೋಹಿಣಿ ಮಳೆಗೆ ಬಿತ್ತುವ ಕಾರ್ಯಕ್ರಮವನ್ನು ರೈತರು ಮಾಡ್ತಾ ಇದ್ದಾರೆ. ಈ ವರ್ಷ ರೋಹಿಣಿ ಮಳೆ 1ನೇ ಚರಣದಲ್ಲಿ ಉತ್ತಮವಾಗಿ ನಮ್ಮ ಯಲಬುರ್ಗಾ ತಾಲೂಕು ಮತ್ತು ಕೂಕನೂರು ತಾಲೂಕಿನೊಳಗೆ ಹಾಗೂ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಕೊಪ್ಪಳ ತಾಲೂಕು ಜಿಲ್ಲಾದಲ್ಲಿ ಸಹಿತವಾಗಿ ಒಳ್ಳೆಯ ಸಮೃದ್ಧವಾಗಿ 1ನೇ ಚರಣದಲ್ಲಿ ಮಳೆಯಾಗಿದೆ. ಆ ಮಳೆಯಿಂದ ಈಗೇನೈತೆ ರೈತರು ಬಿತ್ತನೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ನಾವು ಎಲ್ಲ ಈಗ ರೈತ ಸಂಘದಲ್ಲಿ ಹೆಸರು ಆಮೇಲೆ ಬೇರೆ ಧಾನ್ಯಗಳನ್ನು ತಂದು ಬಿತ್ತಲಿಕ್ಕೆ ಚಾಲೂ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2ನೇ ಚರಣದೊಳಗೆ ಆಗಬೇಕಾಗಿತ್ತು. 1ನೇ ತಾರೀಕು ಆದ ನಂತರ 2ನೇ ಚರಣದೊಳಗೆ ಮಳೆ ಆಗುತ್ತಂತ ಹೇಳ್ತಾ ಇದ್ದಾರೆ. ಆದರೂ ದೇವರ ಕೃಪಾ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮ ಜಮೀನಿನಲ್ಲಿ ಹೊಲದಲ್ಲಿ ಕೃಷಿ ಹೊಂಡವನ್ನು ತಯಾರು ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಮುಂದೆ ಫಲವತ್ತಾಗಿ ಆ ಭೂಮಿಯಲ್ಲಿ ಹಸಿಯನ್ನು ಕಾಣಬಹುದು ಹಾಗೂ ಆ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಬೋದು. ನೀರಿನಿಂದ ಹರಿದು ಹೋದರೆ ಅಲ್ಲಿ ಫಲವತ್ತತೆ ಕಡಿಮೆ ಆಗ್ತದೆ. ಅದಕ್ಕೇನೈತಿ ಯಾವಾಗಲೂ ಈ ರೋಹಿಣಿ ಮಳೆಗೆ ಬಿತ್ತನೆಯನ್ನು ಮಾಡಿದರೆ ಉತ್ತಮವಾಗಿ ಫಲ ಬರ್ತತೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನಿಂದ. ಅದೇ ರೀತಿಯಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತರು ಬಹಳ ಉತ್ಸುಕತೆಯಿಂದ ಬಿತ್ತನೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮುಂದಾದರೂ ಸಹಿತವಾಗಿ ರೋಹಿಣಿ ಮಳೆ ಆದ ನಂತರ ಆಮೇಲೆ ರೋಹಿಣಿ, ಮೃಗಶಿರ, ಆರಿದ್ರ ಇವೇನದಲ್ಲ ಒಳ್ಳೆಯ ಮಳೆ ಆದರೆ ರೈತನಲ್ಲಿ ಹರ್ಷ ಆಗ್ತೈತೆ ಮತ್ತು ಆ ರೈತನಲ್ಲಿ ಒಂದು ಉಲ್ಲಾಸ ಬರ್ತೈತೆ. ಈ ವರ್ಷ ಏನು ರೋಹಿಣಿ ಮಳೆ ಆದ್ದರಿಂದ ಉತ್ತಮ ಮಳೆ ಆದ್ದರಿಂದ ಬೆಳೆ ಉತ್ತಮವಾಗಿ ಬಂದರೆ ಆ ರೈತನಲ್ಲಿ ಹರ್ಷ ಹುಟ್ಟುತ್ತೈತೆ ಅಂತ ಹೇಳಿ